ನನ್ನ ಪ್ರೀತಿಯ ಕುಚುಕು ಏನು ಇಲ್ಲಿ ಮೆಡಿಕಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ಬೆಂಗಳೂರಲ್ಲಿ ಯಾರೆಲ್ಲ ಹೊಸ ಅಕ್ಕಿ ಶೋಕ್ದಾರಿದ್ದೀರಾ ನೋಡಿ, ಈ ಮೆಡಿಕಲ್ ಗಣೇಶ್ ಮೆಡಿಕಲ್ಲು. ಇಲ್ಲಿ ಬಂದರೆ ಅಕ್ಕಿಗಳಿಗೆ ಲಸೋಟ ವ್ಯಾಕ್ಸಿನ್ ಮಾಡೋದು ಇಲ್ಲಿ ನಾವು ಬಂದು ತಗೊಂಡೋಗ್ತಾಯಿದ್ದೀವಿ. ನಿಮಗೂ ಹೊಸ ಅಕ್ಕಿ ಶೋಕ್ದಾರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಆ ಮೆಡಿಕಲ್ ತೋರಿಸ್ತೀನಿ ನೋಡಿ. ಇದೇ ನಮ್ಮ ದೌಡಿ, ನನ್ನ ಪ್ರೀತಿಯ ಕುಚುಕು ಮೇಲಿದ್ದಾರೆ ನೋಡಿ. ಇದು ಐಸ್ ಟ್ಯೂಬಲ್ಲಿ ಹಾಕ್ಕೊಡ್ತಾರದು ಲಸೋಟ ಅಂದ್ಬಿಟ್ಟು. ಅದು 6 ತಿಂಗಳಿಗೆ ಒಂದು ಸತಿ ಹೊಸ ಅಕ್ಕಿ ಶೋಕ್ದಾರ್ಗಳು ಒಂದು ಸತಿ ಅಕ್ಕಿಗೆ ಮಾಡ್ಕೊಂಡ್ರೆ ನಿಮಗೆ ಕಾಯಿಲೆಗಳು ಅವಾಯ್ಡ್ ಆಗುತ್ತೆ. ಒಂದಕ್ಕೆ ಅಂಟ್ಕೊಳ್ಳೋ ಅಂಥದ್ದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಪ್ರತಿಯೊಬ್ಬರು ಹೊಸ ಶೋಕ್ದಾರು ಲಸೋಟ ತಗೊಂಬಂದು ವ್ಯಾಕ್ಸಿನ್ ಮಾಡ್ಕೊಳ್ಳಿ ಅಕ್ಕಿಗೆ ಅಂತ ಎಸ್ಸೇ ದೌಡಿಯಿಂದ ತೋರಿಸ್ತಾಯಿದ್ದೀನಿ, ಯೂಸ್ ಆಗಲಿ ಅಂತ ನೋಡಿ. ಮೇಲೆ ಹೋಗೋಣ, ದೌಡಿ ತೋರಿಸ್ತೀನಿ. ಇದು ನನ್ನ ಪ್ರೀತಿಯ ಕುಚುಕು ಗುಂಡ ಅಂತ. ನಾನು ಅವನು ಚಡ್ಡಿ ದೋಸ್ತು, ಮತ್ತು ಅವ್ರ ದೌಡಿನೂ ನಂದೇ, ನನ್ನ ದೌಡಿನೂ ಅವ್ರದ್ದೇ, ಅದೇ ಥರ ಇರೋದು ನೋಡಿ. ಇಲ್ಲೇನಿದೆ ಅಕ್ಕಿಗೆ ಇವತ್ತು ಲಸೋಟ ಮಾಡೋಣ ಎಲ್ಲ ವ್ಯಾಕ್ಸಿನ್ ಅಂದ್ಬಿಟ್ಟು ನನ್ನ ಅಕ್ಕಿಗೂ ನನ್ನ ಪ್ರೀತಿಯ ಕುಚುಕು ಅಕ್ಕಿಗೂ ಮಾಡೋಣ ಅಂದ್ಬಿಟ್ಟು ಇವಾಗ ತಂದಿದ್ದೀನಿ. ಏನು ತೋರಿಸ್ತಾ ಇದ್ದೀನಿ ನೋಡಿ, ಇದೇನೆ ಲಸೋಟ ಅಂದರೆ ಇದು ಸಿಗುತ್ತೆ. ಏನು ನಿಮಗೆ 100 ಚಿಲ್ಲರೆ ಅಷ್ಟೇ, ಏನು ಜಾಸ್ತಿ ಖರ್ಚಾಗಲ್ಲ. ಹೊಸ ಅಕ್ಷರದಲ್ಲಿ ಮಾಡಿ ಮೇಲೆ ಬನ್ನಿ, ದೌಡಿ ತೋರಿಸ್ತೀನಿ. ನಾನು ಹೇಳೋದಷ್ಟೇ, ಕಾಯಿಲೆಗಳು ಅವಾಯ್ಡ್ ಆಗಬೇಕಂದ್ರೆ ಕೆಲವೊಂದು ಹಳೆ ಶಕ್ತರ ಹತ್ರ ತಿಳ್ಕೊಂಡು ಅದನ್ನು ಟೈಮಿಂಗ್ಸ್ ಫಾಲೋ ಮಾಡಿ ನೋಡಿ. ಇಲ್ಲಿ ಅಕ್ಕಿ ಕೂತವೆ, ಕೆಲವು ಅಕ್ಕಿ ಓಡಿಸಿದ್ದೀವಿ ಟೈಮ್ ಬರಲಿ ಅಂದ್ಬಿಟ್ಟು ನೋಡಿ. ಇಲ್ಲೇನು ತೋರಿಸ್ತಾಯಿದ್ದೀನಿ, ಎಲ್ಲ ಅಕ್ಕಿಗೂ ಇವಾಗ ವ್ಯಾಕ್ಸಿನ್ ಮಾಡಬೇಕು. ಒಂದು 3-4 ಅಕ್ಕಿ ಮೇಲೆ ಆಡ್ತಾಯಿದೆ, ಎಲ್ಲ ಏಟು ಹತ್ತಿಸಿ ನೆಕ್ಸ್ಟ್ ಸೀಸನ್ಗೆ ಇಕ್ಕಬೇಕು. ಅದರಿಂದ ನೋಡಿ ಇಲ್ಲೇನು ಅಕ್ಕಿ ಬಿಟ್ಟಿದೆ ಆಡ್ತಾವೆ. ನಾವಷ್ಟೇ ಫಸ್ಟು ಖುಷಿ ಪಡಬೇಕು. ನಾವು ಅಕ್ಕಿ ಶೋಕ್ ಮಾಡೋದೇನೇಳಿ ಖುಷಿ, ನಮಗೆ ಖುಷಿ ಆಗಬೇಕು. ಎಲ್ಲ ಟೂರ್ನಮೆಂಟ್ಗೆ ಬಿಟ್ಟು ಪಂದ್ಯ ಹೊಡಿಬೇಕು ಅಂತಲ್ಲ, ಫಸ್ಟು ನಮ್ಮ ಖುಷಿಗೆ ಅಕ್ಕಿ ಆಡಿಸಿ ಶೋಕಿ ಮಾಡಬೇಕು. ಆಮೇಲೆ ಟೈಮ್ ಫ್ರೀ ಇದ್ದಾಗ ಶೋಕ್ ಟೂರ್ನಮೆಂಟ್ಗೆ ಬಿಟ್ಟು ಫ್ರೀ ಇದ್ದರೆ ಮಾತ್ರ ಸ್ಪರ್ಧೆಗೆ ಪಾಲ್ಗೊಳ್ಬೇಕು. ಇಲ್ಲಾಂದ್ರೆ ದುಡ್ಡು ಮಾಡ್ಕೊಂಡು ನಮ್ಮ ಖುಷಿಗೆ ಅಕ್ಕಿ ಬಿಟ್ಟು ಶೋಕಿ ಮಾಡಬೇಕು ಅಂತ ಹೇಳ್ತಾ ಎಸ್ಸೇ ದೊಡ್ಡಗೆ ಈಗ ಏನು ವ್ಯಾಕ್ಸಿನ್ ತಂದಿದ್ದೀನಿ ಅದು ಯಾವ ಥರ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಆ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ 2 ಟ್ಯೂಬ್ ಬರ್ತದೆ, ಒಂದು ಲಿಕ್ವಿಡ್ ಒಂದು ಪೌಡ್ರು. ಅದಕ್ಕೆ ಒಂದು ಸಿರಂಜು ಚಿಕ್ಕದು ನೋಡಿ. ಇದು ಅದೇನು ಈಗ ಎಳ್ಕೊತದೆ ಲಿಕ್ವಿಡ್ನ ದೊಡ್ಡ ಬಾಟ್ಲಲ್ಲಿ ಇರೋದನ್ನ ಎಳ್ಕೊಂಡು ಆ ಪೌಡ್ರ್ ಇರುತ್ತೆ ಚಿಕ್ಕ ಬಾಟ್ಲಲ್ಲಿ, ಆ ಪೌಡ್ರಿಗೆ ಆ ಸಿರಂಜಲ್ಲಿರೋಂಥ ಲಿಕ್ವಿಡ್ನ ಹಾಕೋಬೇಕು. ಹಾಕೊಂಡು ನೀವೇನು ಮಾಡಬೇಕು, ಚೆನ್ನಾಗಿ ನೋಡಿ ಈ ಥರ ಶೇಕ್ ಮಾಡಬೇಕು. ಆ ಪೌಡ್ರೆಲ್ಲ ಲಿಕ್ವಿಡಲ್ಲೇ ಫುಲ್ಲು ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಏನು ಮಾಡಬೇಕು ನೀವು, ತಿರ್ಗಾ ನೋಡಿ ಆ ಲಿಕ್ವಿಡ್ ಇದೆಯಲ್ಲ ಎಳ್ಕೊಂಡು ಅದಕ್ಕೆ ಪೌಡ್ರಿಗೆ ಎಷ್ಟು ನೀರಾಗುತ್ತೆ ಅಷ್ಟು ಅಲ್ಲಾಡಿಸಿ ತಿರ್ಗಾ ಆ ಪೌಡ್ರಿಂದ ಆ ಚಿಕ್ಕದು ಡಬ್ಬಿ ಇದೇನು ತೋರಿಸ್ತೀವಿ ಇದಕ್ಕೆ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಎಳ್ಕೊಂಡು ಅದು ದೊಡ್ಡದಕ್ಕೇ ತಿರ್ಗಾ ರಿಟರ್ನ್ ಹಾಕ್ಬೇಕು ನೀವು. ದೊಡ್ಡ ಬಾಟ್ಲಿಗೆ, ಚಿಕ್ಕ ಬಾಟ್ಲಲ್ಲಿ ಎಲ್ಲ ಮಿಕ್ಸ್ ಆಗುತ್ತಲ್ವ, ಅದನ್ನ ಎತ್ಕೊಂಡು ತಿರ್ಗಾ ರಿಟರ್ನ್ ದೊಡ್ಡ ಬಾಟ್ಲಿಗೆ ಹಾಕೋಬೇಕು ನೀವು. ಒಂಚೂರು ಪೌಡ್ರು ಇಲ್ದಂಗೆ ನೀಟಾಗಿ ನೀರು ಲಿಕ್ವಿಡ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಂಡು ಎಳ್ಕೊಂಡು ಸಿರಂಜಲ್ಲೇ ದೊಡ್ಡ ಬಾಟ್ಲಿಗೆ ಹಾಕೊಳ್ಳಿ. ದೊಡ್ಡ ಬಾಟ್ಲಿಗೆ ಹಾಕೊಂಡ್ಮೇಲೆ ಅದನ್ನು ಅಷ್ಟೇ ನೀವು ಚೆನ್ನಾಗಿ ಶೇಕ್ ಮಾಡಬೇಕು ನೋಡಿ. ಅದು ಚಿಕ್ಕ ಬಾಟ್ಲಲ್ಲಿ ಇರೋದೆಲ್ಲ ಎಳ್ಕೊಂಡು ಇವಾಗ ದೊಡ್ಡ ಬಾಟ್ಲಿಗೆ ಹಾಕೋತಾಯಿದ್ದೀವಿ ನೋಡಿ. ಈ ಬಾಟ್ಲಿಗೆ ದೊಡ್ಡ ಬಾಟ್ಲನ್ನೆಲ್ಲ ಇದಕ್ಕೆ ಹಾಕೋಬಿಡ್ಬೇಕು. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ಕೊಂಡು ನೀವು ಮಿಕ್ಸ್ ಆಗಬೇಕು ಚೆನ್ನಾಗಿ. ಅಂದರೆ ನೀವೊಂದು 2-3 ಅವರಲ್ಲಿ ಇದನ್ನ ಯೂಸ್ ಮಾಡ್ಕೋಬೇಕು. ಜಾಸ್ತಿ ಅಲ್ಲ, ಕೋಲ್ಡಲ್ಲಿ ಇರಬೇಕಿದು, ಈಚೆ ತೆಗ್ದು ಇರಬಾರ್ದು. ಇದನ್ನೇನು ತೋರಿಸ್ತೀನಿ, ಈ ಬಾಟ್ಲ್ ಮಿಕ್ಸ್ ಆಗಿದೆ. ಈಗ ಅಕ್ಕಿಗೆ ಒಂದೊಂದೇ ಡ್ರಾಪ್ ಹಾಕ್ತೀವಿ ನಾವು. ಎಲ್ಲಿಗೆ ಹಾಕ್ಬೇಕು ನೋಡ್ಕೊಳ್ಳಿ ನೀಟಾಗಿ. ಹೊಸ ಅಕ್ಕಿ ಶೋಕ್ದಲ್ಲಿ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀಟಾಗಿ ನೋಡ್ಕೊಂಡು ನೀಟಾಗಿ ನೋಡಿ. ನೋಡಿ ಈ ಅಕ್ಕಿಗಳು ನಮ್ಮ ದೌಡಿಲಿ ಏನಿದೆ ಇದಕ್ಕೆ ಈಗ ಕಣ್ಗೊಂದು ಡ್ರಾಪು ನೋಡಿ, ಕಣ್ಣಿಗೆ 1 ಡ್ರಾಪು ಹಂಗೆ ಬಿಡೋದು. ಕಣ್ಣಿಗೆ 1 ಡ್ರಾಪ್ ನೋಡಿ ಬಿತ್ತಾ ನೀಟಾಗಿ ಅದು ಡ್ರೈ ಆಗುತ್ತೆ. ಆಮೇಲೆ ಮೂಗುಗೆ ನೋಡಿ, ಈ ಕಡೆ ಮೂಗಿ ಒಂದು ಕಡೆ ಕಣ್ಣು, ಆ ಕಡೆ ಆಪೋಸಿಟ್ ಮೂಗಿಗೆ ನೀವು ಯಾವ ಕಡೆ ಯಾರೋ ಬಿಡ್ಕೊಳ್ಳಿ. ಆಪೋಸಿಟ್ ಮೂಗಿಗೆ 1 ಡ್ರಾಪು, ಕಣ್ಣು ಆಪೋಸಿಟು ಮೂಗು ಆಪೋಸಿಟು, ನೀವು ಯಾವ ಥರ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೀಟಾಗಿ ಒಂದೊಂದು ಡ್ರಾಪು ನೀಟಾಗಿ ಹೋಗೋ ಥರ ನೋಡ್ಕೊಂಡು 6 ತಿಂಗಳಿಗೆ ಒಂದು ಸತಿ ವ್ಯಾಕ್ಸಿನ್ ಮಾಡ್ಕೊಂಬಂದರೆ ಆದಷ್ಟು ನಿಮ್ಮ ಗೂಡಲ್ಲಿ ಕಾಯಿಲೆ ಅವಾಯ್ಡ್ ಆಗುತ್ತೆ. ಎಸ್ಸೇ ದೌಡಿಯಿಂದ ಹೊಸ ಅಕ್ಕಿ ಶೋಕ್ದಾರ್ಗೆ ಯೂಸ್ ಆಗಲಿ, ಯಾರಿಗೆಲ್ಲ ಗೊತ್ತಿಲ್ಲ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾಯಿದ್ದೀನಿ. ಒಂದು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಬಿಡೋಕ್ಕೆ. ನಾನು ಆಲೇ ಸೀಸನ್ ಮುಗಿದ ಮೇಲೆ ಮಾಡಿದ್ದೆ, ಅದನ್ನು ನನಗೆ ಕೆಲಸ ಇರೋದ್ರಿಂದ ಈಗ ತೋರಿಸ್ತಾಯಿದ್ದೀನಿ.
ಎಲ್ಲ ಹೊಸ ಶೋಕ್ದಾರ್ಗೂ ಹೇಳೋದಷ್ಟೇ, ತಾಳ್ಮೆಯಿಂದ ನಿಮ್ಮ ಸೈಡ್ ಎಲ್ಲಿದ್ದೀರ ವೆಟರ್ನರಿ ಮೆಡಿಕಲ್ಗೆ ಹೋಗಿ ಅಲ್ಲಿ ಲಸೋಟ ಅಂತ ಕೇಳಿದ್ರೆ ಕೊಡ್ತಾರೆ. ಅದೇನು ತೋರಿಸ್ತೀನಿ ಆ ಥರ ಮಿಕ್ಸ್ ಮಾಡ್ಕೊಂಡು, ಇದೇನು ದೊಡ್ಡ ವಿದ್ಯೆ ಅಲ್ಲ, ಕಲಿಯೋತಕ್ಕ ಅಷ್ಟೇ ಕಷ್ಟ ಅನಿಸುತ್ತೆ, ಕಲ್ತ ಮೇಲೆ ಈಸಿ. ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡು ನೀಟಾಗಿ ನಿಮ್ಮ ಅಕ್ಕಿಗಳು ಮಾಡ್ಕೊಂಬನ್ನಿ. ಮತ್ತು ಮೆಡಿಷನ್ ಯಾವುದೇ ಮಾಡಿದ್ರು ಬರ್ದಿಕ್ಕಳಿ, ಗ್ಯಾಪ್ನ ಒಂದೊಂದು ಸತಿ ಮರ್ತೋಗ್ತೀರ. ಕೆಲವು ಯಾವುದಾದ್ರು ವರ್ಕ್ ಆಗುತ್ತೆ ನಿಮ್ಮ ಅಕ್ಕಿಗೆ ಅದನ್ನು ಬರ್ದಿಕೊಂಡಿರಿ. ಮತ್ತು ಯಾರಿಗೆಲ್ಲ ಗೊತ್ತಿಲ್ಲ ಹೇಳ್ತಾರೆ, ಕೇಳಿದಾಗ ನೀವು ಪ್ರೀತಿಯಿಂದ ಹೇಳ್ಕೊಡಿ. ನಿಮಗೂ ನಾನು ಹೇಳ್ಕೊಡ್ತಾಯಿದ್ದೀನಿ, ನಾನು ಇನ್ನೊಬ್ರ ಹತ್ರ ಕಲ್ತಿರ್ತೀನಿ, ನಾನೇನು ಹುಟ್ಟುವಾಗಲೇ ಕಲ್ತ್ಕೊಂಬಂದಿಲ್ಲ. ಯಾರಿಗಾರ ಗೊತ್ತಿಲ್ವಾ ಹೇಳ್ಕೊಡಿ ಅಂತ ಹೇಳ್ತಾ SCA ದವಡಿ ಫಾಲೋ